ಹುಚ್ಚುಗನು ಮೂರನು ಕಣ್ಣನು ತೆರಲಿ ಹುಚ್ಚುಗವ ಕಾಣದೆ ನಾಟ್ಯಕ್ಕೆ ಬರಲಿ ಹುಚ್ಚುಗನು ಮೂರನು ಕಣ್ಣನು ತೆರಲಿ ಹುಚ್ಚುಗವ ಕಾಣದೆ ನಾಟ್ಯಕ್ಕೆ ಬರಲಿ ನಾನು ಆ ವಿಷದಂತೂ ದೇಸಾಯಿ ಗೌಡನ ಮಾತಿಗೆ ಬೆಲೆ ಕೊಟ್ಟು ಕಾಡನ್ನು ಬಿಟ್ಟು ಈ ಊರಿಗೆ ಹೇಗೆ ಬಂದೆ ಗೊತ್ತಾ? ನನ್ನ ತಂದೆ ತಾಯಿ ಕೊಂದ ನರಹಂತಕರನ್ನು ಪತ್ತೆ ಹಚ್ಚಲು ನಾನು ಇವರಿಗೆ ಕಾಲಿಟ್ಟಿದ್ದೇನೆ. 15 ವರ್ಷಗಳ ಹಿಂದೆ ನನ್ನ ಎತ್ತ ತಂದೆ ತಾಯಿ ಕೊಂದ ಪೂರ್ಣ ಬೆಕ್ಕನ್ನು ಸೂರ್ಯಕ್ಕೆ ಅವರು ಕಾಣುತ್ತಿದ್ದಾರೆ. ಹೀಗೇನಾದರೂ ನಮ್ಮ ಮನೆಗೆ ಬೆಂಕಿ ಹಚ್ಚೆ ನಮ್ಮ ವಂಶವನ್ನು ಸರ್ವನಾಶ ಮಾಡಿದ ತುಂಡಿಗಳನ್ನು ಪತ್ತೆ ಹತ್ತಿದರೆ ನಾ ಅವರನ್ನು ಸುಮ್ಮನೆ ಬಿಡುವುದಿಲ್ಲ. ಅವರನ್ನು ಮಾತ್ರ ಸುಮ್ಮನೆ ಬಿಡುವುದಿಲ್ಲ. ನೆವರ್! ನಾನು ಅವರನ್ನು ಸುಮ್ಮನೆ ಬಿಡುವುದಿಲ್ಲ. ಹೇ, ಯಾರು ನೀನು? ಅದನ್ನು ಕೇಳಲು ನೀನು ಯಾರು? ಕಲ್ಲು ಮುಳ್ಳಿನ ಮೇಲೆ ಮಲಗಿದ ಕಟ್ಟಿನ ಬೆಟ್ಟದ ಹುಲಿ ಕಾಡಿನ ಬೀರ ನಾನು. ನಾನು ಈ ಊರಿನ ಶ್ರೀಮಂತ ಸಿಂಹನ ತಂಗಿ. ನೀನು ಯಾವನ ತಂಗಿ ಆದ್ರೆ ನನಗೇನು? ನಿನ್ನನ್ನು ಯಾವನಾದರೂ ಮದುವೆ ಮಾಡಿಕೊಂಡಿರುವನಾ? ಏಕೆ? ನೀನು ಮದುವೆ ಮಾಡಿಕೊಂಡು ನಿನ್ನ ಹೆಂಡತಿಯನ್ನಾಗಿ ಮಾಡಿಕೊಳ್ಳುವ ಆಸೆ ಏನು? ವಾಟ್ ಈಸ್ ಯುವರ್ ನೇಮ್? ಮೈ ನೇಮ್ ಇಸ್ ರೇಣುಕಾ. ವೆರಿ ಸ್ವೀಟ್ ನೇಮ್ ರೇಣುಕಾ. ವೆರಿ ಸ್ವೀಟ್ ನೇಮ್ ರೇಣುಕಾ. तू नहीं जानता my name is ಅಗ್ನಿದೇವ. ನೀನು ಅಗ್ನಿದೇವನಾದರೇನು ಅಗ್ನಿಶಾಮಕನಾದರೆ ನನಗೇನು? ನಾನೇನು ನಿನ್ನನ್ನು ಮದುವೆ ಆಗಲು ಇಲ್ಲೂ ನಿಂತಿಲ್ಲ. ಮದುವೆ ಹೊತ್ತುಗೊಬ್ಬನ ಕೈ ಹಿಡಿದು ತಿರುಗಾಡಿ ಹರಿಗಾಡಿ ಬರುವ ನಿನ್ನಂತ ಬಣ್ಣದ ಹೆಣ್ಣುಗಳನ್ನು ಮದುವೆ ಆಗುವ ಅವಶ್ಯಕತೆ ನನಗಿಲ್ಲ. ಮತ್ತೆ ನಿನಗೆ ಮದುವೆ ಆಗುವುದಕ್ಕೆ ಯಾವ ತರ ಹೇಳಬೇಕು? ಮೈ ತುಂಬ ಸೀರೆ ತೊಡುವ ಪಕ್ಕ ಭಾರತ ನಾರಿಯಾಗಿರಬೇಕು. ಭಾರತ ನಾರಿ ಎಂದರೆ ಹೆಣ್ಣಾಗಿದ್ದರೆ ತಾನೆ ಅದು ನಿನಗೆ ತಿಳಿಯದು. ಅರ್ಧಂಬರ್ಧ ಬಟ್ಟೆ ಹಾಕಿಕೊಂಡು ಬೆಳಿಗ್ಗೆ ಒಬ್ಬರ ಜೊತೆ ಕಾರಿನಲ್ಲಿ ಸುತ್ತಾಡಿ ಮಧ್ಯಾಹ್ನ ಮತ್ತೊಬ್ಬನೊಂದಿಗೆ ತಿರುಗಾಡೆ ಸಂಜೆಯಾಗುತ್ತಿದ್ದಂತೆ ಮತ್ತೊಬ್ಬನೊಂದಿಗೆ ಮನೆಗೆ ಬರುವ ನಿಮ್ಮಂತ ಶ್ರೀಮಂತ ಹೆಣ್ಣುಗಳಿಗೆ ಗೊತ್ತು ನೀನು ಇಷ್ಟೊಂದು ಸೊಕ್ಕಿನಿಂದ ಮಾತನಾಡಿದರೆ ಪರಿಣಾಮ ನೆಟ್ಟಗಿರುವುದಿಲ್ಲ. ನನ್ನ ಅಣ್ಣನ ವಿಷಯ ನಿನಗಿನ್ನೂ ತಿಳಿದಿಲ್ಲ. ಅವನ್ಯಾವ ಮಹಶೂರಲೇ ನಿಮ್ಮಣ್ಣ? ಈ ಊರಿನ ದೇಸಾಯಿ ಗೌಡನ. ಹಾಗಾದರೆ ಇಂದು ನಿನ್ನ ಶೀಲ ಹಣವಾಗಲೇಬೇಕು. ಅಗ್ನಿದೇವ, ಏನು ಮಾತನಾಡುತ್ತಿರುವೆ? ನಿಮ್ಮಂತ ಬಂಡ ಶ್ರೀಮಂತರೇ ನನ್ನ ಸಂಸಾರವನ್ನು ಸರ್ವನಾಶ ಮಾಡಿದವರು. ನಿಮ್ಮಂತ ಶ್ರೀಮಂತರಿಗೆ ಬುದ್ಧಿ ಕಲಿಸೋದೆಂದರೆ ನನಗೆ ತುಂಬಾ ಇಷ್ಟ. ಅಗ್ನಿದೇವ, ಬೇಡ ಪ್ಲೀಸ್, ನನ್ನನ್ನು ಬಿಟ್ಟು ಬಿಡು. ಹಾಗಾದರೆ ಒಂದು ಹಾಡು ಹೇಳು. ನನಗೆ ಹಾಡುವುದಕ್ಕೆ ಬರುವುದಿಲ್ಲ. ಹಾಡಿದ್ರೆ ನಿನ್ನ ಬಿಡುತ್ತೇನೆ. ಇರದಿದ್ದರೆ ರೇಪದೆ ಮೋಡ ಮಾಡಿಬಿಡುತ್ತೇನೆ. ಈ ಪಾಪಿ ಹೇಳಿದಂತೆ ನಾನು ಹಾಡಿ ಕುಣಿಯಬೇಕು. ಇಲ್ಲವಾದರೆ ಇವನು ನನ್ನನ್ನು ಸುಮ್ಮನೆ ಬಿಡುವುದಿಲ್ಲ. ಕವಿ ಕಾಳಿದಾಸನ ಶಾಕುಂತಲೆ ಈ ಬಾಳಬಳ್ಳಿಗೆ ನೀನಾದ ಕಾಣಿಕೆ
ಶಾಕುಂತಲೆ ಓ ನನ್ನ ಶಾಕುಂತಲೆ ಕವಿ ಕಾಳಿದಾಸನ ಓ ನನ್ನ ಶಾಕುಂತಲೆ ಓ ನನ್ನ ಶಾಕುಂತಲೆ ಓ ನನ್ನ ಶಾಕುಂತಲೆ ಬೇಲೂರ ಬಾಲೆಯಂತೆ ಈ ನಡೆದು ಬರುವಾಗ ಬೇಲೂರ ಬಾಲೆಯಂತೆ ಈ ನಡೆದು ಬರುವಾಗ ಈ ಜೀವ ನಿನಗಾಗಿ ನಾ ಹಾಡಲೇ ಚಿನ್ನ ಈ ಜೀವ ನಿನಗಾಗಿ ನಾ ಹಾಡಲೇ ಚಿನ್ನ Marriage is proposed, but God is disposes. ಕವಿ ಕಾಳಿದಾಸನ ಓ ನನ್ನ ಶಾಕುಂತಲೆ ಓ ನನ್ನ ಶಾಕುಂತಲೆ ಓ ನನ್ನ ಶಾಕುಂತಲೆ ಕವಿ ಕಾಳಿದಾಸನ ಓ ನನ್ನ ಶಾಕುಂತಲೆ ಕವಿ ಕಾಳಿದಾಸನ ಓ ನನ್ನ ಶಾಕುಂತಲೆ ಈ ಹೃದಯ ನಿನಗಾಗಿ ನಾ ಹಾಡುವೆ ಈ ಹೃದಯ ನಿನಗಾಗಿ ನಾ ಹಾಡುವೆ ಲಾ 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 ನೋಡಿ ನಿಮ್ಮಿಷ್ಟದಂತೆ ನಾನು ಹಾಡಿದ್ದೇನೆ. ನಾನಿನ್ನು ಬರುತ್ತೇನೆ. ಬೇಡ ನಿಲ್ಲು ಲೇ ಸೊಕ್ಕಿನ ರೇಣಕ ಇನ್ನು ನಿನ್ನ ಶಿಲಾಹರಣವಾಗಲೇಬೇಕು. ನಿನ್ನ ಕೆಂದುಟಿಯ ಸೀಚುಮನ ನನಗೆ ಬೇಕು. ಬಾ ರೇಣಕ, ಬಾ. ಶೀಲ ಕೆಡಿಸುತ್ತೇನೆಂದು
ನನ್ನನ್ನು ಎಳೆದುಕೊಂಡು ಹೋಗಿ ಈಗ ಶೀಲ ಕೆಡಿಸದೆ ಹಾಕಿ ಬಿಟ್ಟಿದ್ದೀರಲ್ಲ, ಏಕೆ? ಶ್ರೀಮಂತರ ಹೆಣ್ಣಿನ ಮೇಲೆ ನಿಮಗೆ ಕರುಣೆ ಕನಿಕರ ಬಂದಿತೆ? ನೋಡು ರೇಣುಕಾ, ನನ್ನ ಜೀವನದಲ್ಲಿ ಹೆಣ್ಣು ಮಕ್ಕಳ ಜೊತೆ ಅಶಭ್ಯವಾಗಿ ನಡೆದುಕೊಂಡವನು ನಾನಲ್ಲ. ಹೆಣ್ಣು ಈ ಜಗದ ಕಣ್ಣೆಂದು ತಿಳಿದವನು ನಾನು. ಆದರೆ ಹಿಂದೇಕೋ ನನ್ನ ತಂದೆ ತಾಯಿರೇ ನೆನಪಾಗಿ ನನಗೆ ಬಂದ ಕೋಪದಲ್ಲಿ ನಾನು ತಾಳ ಮೇಲೆ ಈ ಥರ ನಡೆದುಕೊಂಡೆ. ನನ್ನನ್ನು ಕ್ಷಮಿಸು, ನನಗೆ ಬರುತ್ತೆ. ಅಪ್ಪ, ಎಷ್ಟೊಂದು ವಿಚಿತ್ರವಾಗಿದೆ. ಈ ಅಗ್ನಿದೇವ ನನ್ನನ್ನು ಶೀಲ ಕೆಡಿಸುತ್ತೇನೆಂದು ಎಳೆದುಕೊಂಡು ಹೋಗಿ ಶೀಲ ಕೆಡಿಸದೆ ಆಗಿ ಬಿಟ್ಟ. ಇವನು ಯಾರಿರಬಹುದು? ಇವರ ತಂದೆ ತಾಯಿಯನ್ನು ಕೊಂದವರ್ಯಾರು? ಅದೆಲ್ಲ ನನಗೆ ಕೈಬಿಟ್ಟು ಒಟ್ಟಿನಲ್ಲಿ ನನ್ನ ಶೀಲ ಉಳಿಯುತ್ತಲ್ಲ, ಅಷ್ಟೇ ಸಾಕು. ಎಲ್ಲಿ ಹುಡುಗಲಿ ಹಬ್ಬು ಹಣ್ಣ ನಿನ್ನ ಹಗಲಿ ಹೋದಿ ನೀ ನಮ್ಮನ್ನ, ಎಲ್ಲಿ ಹುಡುಗಲಿ ಕುಣಿತಣ್ಣ ನಿನ್ನ ಹಗಲಿ ಹೋದಿ ನೀ ನಮ್ಮನ್ನ, ಹಗಲು ಹುಡುಗಿ ಮಾಡೋದಾಯ್ತು ಈ ಜೀವನ, ಈ ಜೀವನ. ಎಲ್ಲಿ ಹುಡುಗಲಿ ಹಬ್ಬು ಹಣ್ಣ ನಿನ್ನ ಹಗಲಿ ಹೋದಿ ನೀ ನಮ್ಮನ್ನ, ಎಲ್ಲಿ ಹುಡುಗಲಿ ಎಲ್ಲ ಕಲಾವಿದರಿಗೂ LIC ಏಜೆಂಟ್ರಾಗಿರ್ತಕ್ಕಂಥ ಶ್ರೀ ಮಾರಪ್ಪ ಸಿಡ್ನಳ್ಳಿಯವರು ಅವರವರ ಪಾತ್ರದ ಫೋಟೋಗಳನ್ನು ಕಾಣಿಕೆಯನ್ನಾಗಿ ನೀಡಿದ್ದಾರೆ. ಇದೊಂದು ಹೊಸ ವಿಶೇಷತೆ. ಇದು ಅವರಿಗೆ ನಮ್ಮ ನಾಟಕ ಕಂಪನಿಯಿಂದ ಅವರಿಗೆ ಧನ್ಯವಾದಗಳನ್ನು ತಿಳಿಸಲು ಇಚ್ಛೆಪಡ್ತೇನೆ. ಎಲ್ಲರಿಗೂ ಧನ್ಯವಾದಗಳು. ಹಾಗೆ ಶಾಸ್ತ್ರಿ, ದಿನಾಂಕ 9 ಮತ್ತು 10 ಮಾರುತೇಶ್ವರ ಬಡ ರೈತರಾದ ನಮ್ಮನ್ನು ಕೈ ಹಿಡಿದು ಕಾಪಾಡಿ TCH ಮುಗಿಸಿ ಶಿಕ್ಷಕರ ಹುದ್ದೆಗೆ ಹಿಂಟ್ರಿಗೆಂದು ಹೋದ ನನ್ನ ಮೂರನೇ ತಮ್ಮ ಸಂಪತ್ನನ್ನು ಒಳ್ಳೆ ಶಿಕ್ಷಕನನ್ನಾಗಿ ಮಾಡಿ ನನ್ನ 2ನೇ ತಮ್ಮ ಜಮದಗ್ನಿ ಈ ಸಮಾಜಕ್ಕೆ ಮಾದರಿ ಆಗುವಂತೆ ಮಾಡಿ ಕಷ್ಟದ ಕಣ್ಣೀರಿನಲ್ಲಿ ಕೈ ತೊಯ್ತಿರುವ ನಮ್ಮ ಸಂಸಾರವನ್ನು ಸುಗಮವಾಗಿ ಸಾಗಿಸಿ ಸಂತೋಷದ ಸಾಗರದಲ್ಲಿ ತೇಲಾಡುವಂತೆ ಮಾಡುತ್ತಂದೆ ಶ್ರೀ ಮಾರುತೇಶ್ವರ. ನಿನಗೆ ನನ್ನ ಕೋಟಿ ಕೋಟಿ ನಮನಗಳು. ಶಬರಿ, ದುರ್ಗಾದೇವಿಯ ಪೂಜೆ ಮುಗಿಸಿ ದೇವಿಯಲ್ಲಿ ಬೇಡಿಕೊಂಡು ಬಂದ್ಯಾ? ಹೌದು ಸ್ವಾಮಿ, ಆ ದುರ್ಗಾದೇವಿಯ ಪೂಜೆಯನ್ನು ಮುಗಿಸು ಆ ದೇವಿಯಲ್ಲಿ ಬೇಡಿಕೊಂಡು ಬಂದೆ. ತೆಗೆದುಕೊಳ್ಳಿ ದೇವರ ಪ್ರಸಾದವನ್ನ. ಹಾ ಶಬರಿ, ದುರ್ಗಾದೇವಿಯ ಸನ್ನಿಧಿಯಲ್ಲಿ ಏನೆಂದು ಬೇಡಿಕೊಂಡು ಬಂದೆ? ಸ್ವಾಮಿ, ನನ್ನ ಗಂಡನ 2 ಕಣ್ಣಾಗಿರುವ ನನ್ನ ಮೈದುನರನ್ನ ಚೆನ್ನಾಗಿಟ್ಟಿರು ತಾಯಿದು ಎಂದು ಆ ದೇವಿಯಲ್ಲಿ ಬೇಡಿಕೊಂಡು ಬಂದೆ. ಅಷ್ಟೇ ಅಲ್ಲದೆ ನನ್ನ ಮೈದುನ ಸಂಪತ್ TCH ಪರೀಕ್ಷೆಯನ್ನು ಮುಗಿಸಿ ಈಗ ಶಿಕ್ಷಕರ ಹುದ್ದೆಗೆಂದು ಇಂಟರ್ವ್ಯೂಗೆ ಹೋಗಿದ್ದಾನೆ. ಅದರಲ್ಲಿ ಪಾಸ್ ಆಗಲಿ ಅಂತ ಬೇಡ್ಕೊಂಡೆ. ಇನ್ನು ನನ್ನ ಹಿರಿಯ ಮೈದುನನಾಗಿರುವ ಜಮದಗ್ನಿ ಒಳ್ಳೆ ಆದರ್ಶ ವ್ಯಕ್ತಿಯಾಗಿರಲಿ ಎಂದು ಆ ದೇವರಲ್ಲಿ ಬೇಡ್ಕೊಂಡೆ. ನನ್ನ ಗಂಡನ ಹಿರಿಮೆ ಅಮೋಘವಾಗಿ ಬೆಳಗಲಿ ಎಂದು ಆ ದೇವರಲ್ಲಿ ಬೇಡ್ಕೊಂಡು ಬಂದೆ ಸ್ವಾಮಿ. ಮೆಚ್ಚಿದೆ ಶಬರಿ ನಿನ್ನ ಹೃದಯ ಹಂತಿಗೆ ಮಾತಿಗೆ. ನೀನೇನು ಹಾ ದೇವಿಯಲ್ಲಿ ಬೇಡಿಕೊಂಡು ಬಂದೆ, ಆದರೆ ಯಾಕೆ ಸ್ವಾಮಿ? ಆದ್ರೆ ಎನ್ನುವ ಆ ಮಾತೇಕೆ? ತಂದೆ ತಾಯಿಗಳಿಲ್ಲದ ತಪ್ಪಲಿಗಾದ ನಮ್ಮಿಬ್ಬರ ತಮ್ಮಂದಿರನ್ನು ಜೀವಕ್ಕೆ ಜೀವವಾಗಿ ಜೋಪಾನ ಮಾಡಿಕೊಂಡು ಬಂದೇನೆ. ನೀನು ಕೂಡ ಅವರನ್ನು ಚೆನ್ನಾಗಿ ನೋಡಿಕೊಂಡರೆ ಈ ನಿನ್ನ ಗಂಡ ಸತ್ಯವಂತನ ಸಂತೋಷಕ್ಕೆ ಪಾರವೇ ಇಲ್ಲ. ಆಯ್ತು ಸ್ವಾಮಿ, ಈ ನಿಮ್ಮ ಆಜ್ಞೆಯಂತೆ ಆ ನಿಮ್ಮ ಇಬ್ಬರು ತಮ್ಮದಿರಲಿಲ್ಲ ನನ್ನ ಹೊಟ್ಟೆಯಲ್ಲಿ ಹುಟ್ಟಿದ ಮಕ್ಕಳಿನಂತೆ ನಾನು ನೋಡ್ಕೊಳ್ತೀನಿ. ಈಗ ಈ ನಿಮ್ಮ ಮನಸ್ಸಿಗೆ ಸಂತೋಷವಾಯ್ತು ತಾನೆ?
ಶಬರಿ, ನಿನಗೆ ಮೈದುನರ ಮೇಲೆ ಎಷ್ಟೊಂದು ಪ್ರೀತಿ, ಮಮತೆ, ಮಮಕಾರ. ನೀನು ಬರೀ ನನ್ನ ಹೆಂಡತಿ ಅಲ್ಲ ಶಬರಿ, ಹೆಂಡತಿಯ ರೂಪದಲ್ಲಿ ಈ ಸತ್ಯವಂತನ ಕೈ ಹಿಡಿದ ನನ್ನ ಭಾಗ್ಯದ ದೇವತೆ ನೀನು. ಸಾಕು ಸಾಕು, ಇನ್ನು ಇಷ್ಟೊಂದು ಹೊಗಳಿ ನನ್ನನ್ನು ಅಟ್ಟಕ್ಕೇರಿಸಬೇಡಿ. ನಿಮ್ಮಿಂದ ಹೊಗಳಿಸಿಕೊಳ್ಳುವ ಅಂತ ಸ್ಥಾನಕ್ಕೆ ಸೇರುವಂತ ಹೆಣ್ಣು ನಾನು ಅಲ್ಲ. ನೋಡಿ, ತಾಯಾದವಳು ಮಕ್ಕಳಿಗೆ ಸನ್ಮಾರ್ಗದ ದಾರಿಯನ್ನು ತೋರಿಸ್ಬೇಕು. ಅದೇ ರೀತಿ ನಾನು ಕೂಡ ನನ್ನ ಮೈದುನರಿಗೆ ಒಳ್ಳೆಯ ದಾರಿಯನ್ನು ತೋರಿಸ್ಬೇಕೆಂದು ಪ್ರಯತ್ನವನ್ನು ಪಡ್ತಾ ಇದ್ದೀನಿ. ನಿನ್ನ ಪ್ರಯತ್ನ ಸಫಲವಾಗಿ ನಿನ್ನ ಹಿಡಿದವರೇ ನಡೀತಿರುವ ಈ ನನ್ನ ತಮ್ಮಂದಿರ ಬಾಳು ಬಂಗಾರವಾಗಿ ಅವರ ಬಹುಶಃ ದೇಶದ ಅಂದರವಾಗಲಿ. ನೋಡಿ, ಈ ನಿಮ್ಮ ಆಶಾ ಗೋಪುರದ ಕನಸು ನನಸಾಗ್ಲಿ ಎಂದು ಆ ದೇವಿಲಿ ನಾನು ಸದಾ ಬೇಡ್ಕೊಳ್ತೀನಿ. ಇದು ಬರೀ ಈ ನಿನ್ನ ಗಂಡ ಸತ್ಯವಂತನ ಕನಸಲ್ಲ ಶಬರಿ. ಬಾಳಿ ಬದುಕಬೇಕಾದ ನಮ್ಮಿಬ್ಬರ ತಮ್ಮಂದಿರು ಈ ಜಗದಲ್ಲಿ ಮಿಂಚಿ ನಿನಗುವ ತಾರೆ ಆಗಿ ಪರಿಶೋಧಿಸಲೆಂದು ಮಾರುತೇಶ್ವರಲ್ಲಿ ಮತ್ತೊಮ್ಮೆ ಬೇಡಿಕೊಳ್ತೇನೆ. ಈ ನಿಮ್ಮ ಮಾತುಗಳನ್ನು ಕೇಳಿ ಸಂತೋಷದ ಅಲೆಯಲ್ಲಿ ತೇಲಿದಂತಾಯಿತು ಈ ನನ್ನ ಮನಸ್ಸು. ಅದೇ ಸಂತೋಷದ ಅಲೆಗಳಲ್ಲಿ ಹಕ್ಕಿಯಂತೆ ಹಾರಾಡಿ ನವಿಲಿನಂತೆ ಕುಣಿದು ಕೋಗಿಲೆಂತೆ ನೀ ಹಾಡಬಾರೇ ಒಂದು ಪ್ರೇಮ ಗೀತೆಯನ್ನು. ನನ್ನಲವೇ ನೀ ಬಾರೆ, ನನ್ನ ಚೆಲುವೆ ಬಳಿಬಾರೆ, ಬಳಿ ಬಂದು ಸಿಹಿ ಮುತ್ತು ನೀಡು, ಸಿಹಿ ಮುತ್ತಿನ ಕಾಣಿಕೆ ನೀಡುವ ಸನಿಹಕ್ಕೆ. ಸಿಹಿ ಮುತ್ತಿನ ಕಾಣಿಕೆ ಸಿಹಿ ಬಾರೆ ನನ್ನ ಸನಿಹಕ್ಕೆ, ಸಿಹಿ ಮುತ್ತಿನ ಕಾಣಿಕೆ ಸಿಹಿ ಬಾರೆ ನನ್ನ ಸನಿಹಕ್ಕೆ.
ನಾನು ಅಡುಗೆ ಸಿದ್ಧತೆಯನ್ನು ಮಾಡಬೇಕು. ಬನ್ನಿ. ಶಬರಿ, ಮೈದುನರು ಬರೋ ವೇಳೆ ಎಷ್ಟಲ್ಲ ನೆನೆಸೋದ್ರೊಳಗಾಗಿ ನನ್ನ ಕಿರಿಯ ತಮ್ಮ ಸಂಪತ್ ಬಂದೇ ಬಿಟ್ಟ ನೋಡಲಿ. ಅಣ್ಣ ಅತ್ತಿಗೆ. ಬಾ ಮೈದುನ, ಇದೀಗ ಬಂದು ಏನು? ಹೌದು ಅತ್ತಿಗೆ, ಈಗ ತಾನೇ ಬಂದೆ. ಏನಾಯ್ತು ಸಹೋದರ, ನೀನು ಶಿಕ್ಷಕರ ಹುದ್ದೆಗೆ ಹಿಂಡ್ರಿಗೆಂದು ಬೆಂಗಳೂರಿಗೆ ಹೋದ ಕೆಲಸ? ಅಣ್ಣ ಅತ್ತಿಗೆ ಆರಾದ ನಿಮ್ಮಿಬ್ಬರ ಆಸೆಯಂತೆ ನಾನು ಶಿಕ್ಷಕರ ಇಂಟರ್ನಲ್ಲಿ ಪಾಸಾಗಿ ಬಂದಿದ್ದೇನೆ. ತೆಗೆದುಕೊಳ್ಳೋಣ ಸ್ವೀಟ್. ಆಶೀರ್ವದಿಸು ಅಣ್ಣ, ಆಶೀರ್ವದಿಸು. ಹೆದ್ದೇಳು ಸಹೋದರ, ಹೆದ್ದೇಳು. ಹೆದ್ದೇಳು ಸಹೋದರ, ಹೆದ್ದೇಳು. ನೋಡಿದ್ಯಾ ಶಬರಿ, ನಮ್ಮಿಬ್ಬರ ಭಾವನೆತೆ ನನ್ನ ತಮ್ಮ ಇಂಟರ್ನಲ್ಲಿ ಪಾಸಾಗಿ ಬಂದಿದ್ದಾನೆ. ಅತ್ತಿಗೆ ಆಶೀರ್ವದಿಸು, ಅತ್ತಿಗೆ ಆಶೀರ್ವದಿಸಿ. ಎದ್ದೇಳು. ಆ ದೇವ್ರು ನಿನ್ನ ಸದಾಕಾಲ 100 ಕಾಲ ಸುಖವಾಗಿಟ್ಟಿರಿ. ಅಣ್ಣ ಅತ್ತಿಗೆ, ಗಂಡುಗೊಡಲಿಯ ಪುಂಡ ವೀರರಾಯಣ್ಣನ ಅವತಾರದ ಸಿಂಹದ ಮರಿ ನನ್ನ ಎರಡನೇ ಅಣ್ಣ ಜಮದಗ್ನಿ ಎಲ್ಲಿ ಹೋಗಿರುವನು? ನೆನೆದವರ ಮನದಲ್ಲಿ ಶ್ರೀಕೃಷ್ಣ ಪರಮಾತ್ಮನೆನ್ನುವಂತೆ ನೋಡಪ್ಪ, ನನ್ನ ಮೈದನ ಬಂದ. ಗಂಡು ಮೆಟ್ಟಿದ ನಾಡು ಇದು ಗಂಡು ಬೆಲೆಗಳ ಬೀಡು. ಗಂಡು ಮೆಟ್ಟಿದ ನಾಡು ಇದು ಗಂಡು ಬೆಲೆಗಳ ಬೀಡು. ಅಣ್ಣ ಹತ್ತಿಗೆ, ಸೋದರ ಸಂಪತ್, ಮೂವರು ಒಟ್ಟಾಗಿ ಸೇರಿ ಮೇರು ಪರ್ವತದ ಬಂಡೆನೆ ನಿಮ್ಮ ತಲೆ ಮೇಲೆ ಬಿದ್ದಂತೆ ಮಾತನಾಡುತ್ತಾ ನಿಂತಿದ್ದೀರಲ್ಲ, ಏನಿದು? ಏನೂ ಇಲ್ಲ ಸಹೋದರ, ಸಂಪತ್ ನಮ್ಮಣ್ಣ ಜಮದಗ್ನಿ ಎಲ್ಲಿ ಅಂತ ಕೇಳಿದ, ಅದಕ್ಕೆ ನಿನ್ನ ಬಗ್ಗೆ ವಿಚಾರಿಸುತ್ತಾ ನಿಂತಿದ್ದೇವೆ ಅಷ್ಟೇ. ಈಗೋ ಮತ್ತೆ ಯಾವ ಪುಂಡ ಪೋಕರಿ ಮಗನೇನಾದರೂ ನಿಮಗೆ ನಿಂದೆ ನುಡಿಗಳ ನಾಡಿ ಪುಂಡತನ ತೋರಿ ಪುಂಡನಾಗಿ ಹೋಗಿದ್ದರೆ ಅವನ ನೆತ್ತಿಯ ನೆತ್ತರ ಕುಡಿಯಲು ಆರ್ಭಟಿಸುತ್ತಿದೆ ಈ ನನ್ನ ಗಂಡುಗೊಡಲಿಯ ಪುಂಡ ಗಜ ಸತ್ಯ ಗಜ ಕೇಸರಿ ಅಂತ ಜಮದಗ್ನಿ ನೀನಿರುವಾಗ ನಮ್ಮ ಮನೆತನದ ಕಡೆಗೆ ಕಣ್ಣು ಮಿಟಕಿಸಿ ಹೊರಳಿ ನೋಡುವ ಕುನ್ನಿಗಳು ಯಾರಿದ್ದಾರಣ್ಣ ಈ ಊರಿನಲ್ಲಿ? ಯಾರು ಇಲ್ಲವೆಂದು ನುಡಿಯಬೇಡ ಸಹೋದರ. ಆ ಕಳಮೋತೆ ಕತ್ತೆ ಒದ್ದಿತು, ಮೇಲೆ ಬಸಪ್ಪ ಒಳಗೆ ಇಸಪ್ಪ ಎಂಬಂತೆ ಊದಿ ಮುಚ್ಚಿದ ಕೆಂಡದಂತಿರುವ ಆ ದೇಸಾಯಿಗಳಂತ ನಾಮಾರ್ದನ ಮಕ್ಕಳು ಸಾಕಷ್ಟು ಜನರಿದ್ದಾರೆ ಈ ಊರಿನಲ್ಲಿ. ಸಹೋದರ ಜಮದಗ್ನಿ, ಏನಾಯ್ತಪ್ಪ? ಊರು ಸಬರಿ ನಮಗೆ ಹೇಗೆ ಸಹೋದರ? ನೀನು ದೇಸಾಯಿಗೌಡರ ಮನೆಗೆ ಹೋದ ಕೆಲಸ ಏನಾಯ್ತು? ಹೋದ ಕೆಲಸ ಏನಾಯ್ತು ಎಂದು ಹೇಗೆ ಹೇಳಲಿ ಅಣ್ಣ? ನನಗೆ ಬಂದ ಕೋಪದಲ್ಲಿ ಆ ಕೆಟ್ಟ ಕುಲದ ಕುನ್ನಿ ದೇಸಾಯಿಗಳನನ್ನು ಕಡಿದು ಹೆಡಿಗೆ ತುಂಬಿ ಉಗಿದು ಉಕ್ಕಿ ಬಂದು ಬರುತ್ತಿದ್ದೆ. ಆದರೆ ನಿಮಗ ಕೊಟ್ಟ ವಚನದ ಪ್ರಕಾರ ವಾರ್ನಿಂಗ್ ಮಾಡಿ ಬಂದಿದ್ದೇನೆ. ಸಹೋದರ, ಅವನು ನಿನ್ನ ವಾರ್ನಿಂಗಿಗೆ ಬಗ್ಗದಿದ್ದರೆ? ಅಣ್ಣ ಸತ್ಯವಂತ ಹೇಳಿ ಕಳಿಸಿದ ಮಾತಿನ ಪ್ರಕಾರ ತಿಳಿ ಹೇಳಿ ಬಂದಿದ್ದೇನೆ. ಅವನು ಅದನ್ನು ಅರಿತುಕೊಂಡು ನಡೆದರೆ ಆ ದೇಸಾಯಿಗೌಡನು ಕ್ಷೇಮ, ನನಗೂ ಕ್ಷೇಮ. ಇರದಿದ್ದರೆ ನಾಳಿಗೆನ ಹೊಲದಲ್ಲಿ ನಡೆಯಲಿದೆ ನಮ್ಮಿಬ್ಬರ ನಡುವಿನ ರಕ್ತದ ಕಾಳಗ. ಆ ರಕ್ತದ ಕಾಳಗದಲ್ಲಿ ಆ ದೇಸಾಯಿಗೌಡ ಮುಳುಗಿ ಸಾಯಬೇಕು ಒಂದು, ಇಲ್ಲ ನಾನು ಸಾಯಬೇಕು ಒಂದು. ಆ ದೇಸಾಯಿಗೌಡನ ವಿಷಯವಿರಲಿ ಸಹೋದರ. ನೀನು ಇಂಟ್ರಿಗೆಂದು ಹೋದ ಕೆಲಸ ಏನಾಯ್ತು? ನಿಮ್ಮೆಲ್ಲರ ಆಸೆಯಂತೆ ನಾನು ಶಿಕ್ಷಕರ ಇಂಟರ್ನಲ್ಲಿ ಪಾಸಾಗಿ ಬಂದಿದ್ದೇನೆ. ಆದರೆ ಯಾವ ಊರಿಗೆ ಯಾವ ತಾಲೂಕಿಗೆ ಹಾಕುತ್ತಾರೆಂದು ಇನ್ನೂ ತಿಳಿದಿಲ್ಲ ಅಣ್ಣ. ಯಾವ ತಾಲೂಕಿಗಾದರೂ ಹಾಕಲಿ, ಯಾವ ಊರಿಗಾದರೂ ಹಾಕಲಿ, ಒಟ್ಟಿನಲ್ಲಿ ನಮ್ಮೆಲ್ಲರ ಆಸೆಯಂತೆ ನೀನೊಬ್ಬ ಆದರ್ಶಕ ಶಿಕ್ಷಕನಾಗಿರುವಲ್ಲ, ಅದೇ ನಮಗೆ ತುಂಬಾ ಸಂತೋಷದ ವಿಷಯ. ನೋಡು ಸಹೋದರ, ನೀನು 4 ಬಡ ಮಕ್ಕಳಿಗೆ ವಿದ್ಯೆ ಕಲಿಸಿ
ಅವರ ದೊಡ್ಡ ನೌಕರನ್ನಾಗಿ ಮಾಡಿ ಅವರ ಬಡತನ ನಿರ್ಮೂಲನೆ ಆದರೆ ಅದೇ ಈ ಮನೆತನಕ್ಕೆ ಗೌರವ. ನೀ ಶಿಕ್ಷಕನಾಗಿದ್ದಕ್ಕೂ ಸಾರ್ಥಕ. ಆಯ್ತು ಅಣ್ಣ, ನಿಮ್ಮೆಲ್ಲರ ಆಸೆಯಂತೆ ನಾನೊಬ್ಬ ಆದರ್ಶ ಶಿಕ್ಷಕನಾಗಿ ಈ ಸತ್ಯವಂತನ ಮನೆಯ ಗೌರವ ಗೋಪುರದ ಬಂಗಾರದ ಕಳಸ ನಾನಾಗುವೆ. ಈಗಲಾದರೂ ನಿಮ್ಮೆಲ್ಲರಿಗೂ ಸಂತೋಷವಾಯ್ತಲ್ಲ? ಸಂತೋಷವಾಯಿತು ಸಹೋದರ, ನಮಗೆ ತುಂಬಾ ಸಂತೋಷವಾಯಿತು. ಇದೇ ಆನಂದ ಆಗರದಲ್ಲಿ ಎಲ್ಲರೂ ಒಟ್ಟಿಗೆ ಸೇರಿ ಕುಡಿದು ನಲಿಯೋಣ. ಬೆಳಕಿನ ಅಂಗಳದಲ್ಲಿ ಅರಳಿದ ಪ್ರೀತಿಯ ಸಂಚಾರ, ದೇವರು ಬಂದರೆ ನಾಚಬೇಕು ಸ್ವರ್ಗದಲ್ಲಿ ಸಂಸಾರ. ನಮ್ಮೊಳಗೆ ನಮ್ಮೆದೆಯೊಳಗೆ ನಮ್ಮೆದೆಯೊಳಗೆ ಆ ಸಾವಿರ ಕನಸುಗಿದೆ. ಕನಸೊಳಗೆ ಪ್ರತಿ ಮನಸೊಳಗೆ ಆ ನಿರ್ಮಲ ಪ್ರೇಮವಿದೆ. ಅಣ್ಣ ನಮ್ಮ ಅಣ್ಣ ದೇವರು ನಮ್ಮ ದೇವರು, ಕೋಟಿ ಚಂದ್ರ ಬಂದರು ನಡೆಯೋ ರಾಮನ ನೇಮ, ಆದರೂ ಕೃಷ್ಣನ ಪ್ರೇಮ. ಕಾಣದನೋ ಕಾಲಡಿ ತರು ಬುದ್ಧನ ಮನಸೋ ನಮ್ಮ. ಅಣ್ಣನ ಕೈ ಕೊಟ್ಟು ನಮ್ಮ ಅಮ್ಮನ ಕೈ ಕೊಟ್ಟು ನಾವು ಮಕ್ಕಳ ಮನಸ್ಸೋ ಅದು ಅಣ್ಣನಿಗೆ ಗೊತ್ತು. ಇಲ್ಲಿ ಪ್ರೀತಿಯ ಸಿರಿಮುತ್ತು, ಇಲ್ಲಿ ಪ್ರೀತಿಯ ಸಿರಿಸುತ್ತು, ಇಲ್ಲಿ ಹರಿಹರೆಯ ಹಾರೆ ಬೇರೆನ ಸಂಪತ್ತು. ರೆಪ್ಪೆಗಳ ಕಾವಲಲ್ಲಿ ಕಣ್ಣಿಗೆ ಕಳೆದು ಅಣ್ಣನ ಈ ಕಾವಲಲ್ಲಿ ನಮಗಳಿಗೆ ಬದುಕು. ಅಣ್ಣ ನಮ್ಮ ನಮ್ಮ ದೇವರು, ಜನ ಬಂದರು ತಿಂಗಳ ಬೆಳಕಿನ ಅಂಗಳದಲ್ಲಿ ಮರಳಿದ ಪ್ರೀತಿಯ ಸಂಚಾರ. ದೇವರು ಬಂದರು ರಾಜನಬೇಕು ಸ್ವರ್ಗವಿನಲ್ಲಿ ಸಂಸಾರ. ಲಾ 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 ಲಾ. ಸುಂದರವಾಗಿದೆ ಈ ಪ್ರಕೃತಿಯ ವಾತಾವರಣ. ಇಲ್ಲಿ ಹಾರಾಡುವ ಹಕ್ಕಿ ಪಕ್ಷಿಗಳು, ಹಾಗೆ ಅಲ್ಲಿ ಹರಳಿ ನಿಂತಿರುವ ಹೂವು, ಇದೆಲ್ಲವನ್ನು ನೋಡುತ್ತಿದ್ದರೆ ನನ್ನ ಮನಸ್ಸಿಗೆ ತುಂಬಾನೇ ಸಂತೋಷವಾಗುತ್ತದೆ. ಆದರೂ ಈ ಸ್ಥಳದಲ್ಲಿ ಬಹಳ ಹೊತ್ತು ನಿಲ್ಲುವುದು ತಪ್ಪು, ಏಕೆಂದರೆ ಇಲ್ಲಿ ಭೂತದ ಕಾಟ ಬಹಳ ಇದೆ. ಅಂದಹಾಗೆ ಹಕ್ಕಿ ಪಕ್ಷಿಗಳೇ, ನಾನಿಂದು ಹೋಗಿ ಬರುತ್ತೇನೆ. ಕಣ್ ತುಂಬ ನೋಡಿ, ಕಿವಿ ತುಂಬ ಕೇಳಿ, ಮನ ಆನಂದಿಸುವಂತೆ ಕೇಳಿಸಿಕೊಂಡೆ. ನವಿಲಿನಂತೆ ನರ್ತನೆಗೈದು, ಕೋಗಿಲಿಯಂತೆ ಆಡಿದ ಹಾಡು, ಹರೆಯದ ಯೌವನಿದೆ ತುಂಬಿ ತುಳುಕಾಡುತ್ತಿರುವ ರತ್ನದಂಚಿನಿಂದ ಮಿನುಗುವ ತಾರೆಯಾದ ಈ ರೇಣುಕಾ ನನ್ನ ರಮಣಿಯಾಗಿ ರಂಜಿಸಿದರೆ ಇವಳಂತೆ ಧ್ವನಿಗೂಡಿಸಿ ನಾ ಹೆತ್ತಿ ಹಾಕಿ ದಕ್ಕಿಸಿಕೊಳ್ಳುವೆ ಆ ನನ್ನ ಸೋದರ ಮಾವ ದೇಸಾಯಿಗೌಡನ ಹಣಾಭರಣದ ರಾಶಿಯನ್ನು.
ಆಮೇಲೆ ಅಗ್ನಿದೇವ ಜಮದಗ್ನಿ, ನಾನಾಡಿಸುವ ಹಾಳುಗಳ. ಯಾರವರು? ನಾನೇ ನಿನ್ನ ಪಡೆದಣ್ಣ ದೇಸಾಯಿಗೌಡ ಫ್ಯಾಕ್ಟರಿ ಮ್ಯಾನೇಜರ್, ಅಲ್ಲದೆ ಅವನ ಸೋದರಳಿಯ ಸುರೇಂದ್ರ ಪಾಟೀಲ. ಅರ್ಥವಾಯಿತು. ತಾವಿಲ್ಲಿಗೆ ಬಂದ ಕಾರಣ? ಬಂದ ಕಾರಣ ಹದಿನೆಂಟರ ಹರಿಯದ ಯೌವನದ ಬುತ್ತಿಯನ್ನೊತ್ತು ಹೋಬಲೆಯಾಗಿ ಖಗೋಳವನ್ನೇ ಸುತ್ತಿ ಕೊರಳಿಗೆ ತಾಳಿ ಇಲ್ಲದೆ ಗೋಳಾಡುತ್ತಿರುವ ನಿನ್ನ ಕೊರಳಿಗೆ ಮಾಂಗಲ್ಯ ಕಟ್ಟಿ ನಿನ್ನ ಪತಿಯಾಗಲು ಬಂದಿರೆ. ಏಯ್, ಮುಚ್ಚೋ ಬಾಯಿ ಮತಿಹೀನ. ಕೇವಲ ನನ್ನ ಅಣ್ಣನ ಫ್ಯಾಕ್ಟರಿಯಲ್ಲಿ ಮ್ಯಾನೇಜರ್ ಆದ ಮಾತ್ರಕ್ಕೆ ನನ್ನ ಕೊರಳಿಗೆ ಮಾಂಗಲ್ಯ ಕಟ್ಟಲು ಬಂದಿರುವೆಯಾ? ಕೂಳು ಕಾಣದ ದಿಕ್ಕೇಡಿ ಹೆಣ್ಣು ನಾನಲ್ಲ. ಸುಮ್ಮನೆ ಇಲ್ಲಿಂದ ಹೊರಟು ಹೋಗು. ಹೊರಟು ಹೋಗಲು ಬಂದಿಲ್ಲ ರೇಣುಕಾ. ಹರೆಯದಿ ಯೌವನದಿ ತುಂಬಿ ತುಳುಕಾಡುತ್ತಿರುವ ಈ ನಿನ್ನ ದೇಹದ ಸೌಂದರ್ಯ ಸುಖ ಸವಿಯಲು ಬಂದಿರುವೆ. ಅದು ನಿನ್ನಿಂದ ಸಾಧ್ಯವಿಲ್ಲದ ಮಾತು. ಸಾಧ್ಯವಾಗದನ್ನೇ ಸಾಧಿಸಲು ತೊಟ್ಟ ಛಲಗಾರ. ಸೊಟ್ಟು ಹೊಡೆದು ನಿಂತಿರುವ ಈ ಸುರಪತಿ ಇಂದ್ರ ಸುರೇಂದ್ರ ಪಾಟೀಲನಿಗೆ ಅಸಾಧ್ಯವೆಂಬುದಿಲ್ಲ. ಅಂದಾಗ ಕೇವಲ ಚೂಡಿ ಹಾಕಿದ ಮ್ಯಾಡ ಹೆಣ್ಣಾಟ ನೀನೇನ್ ಮಹಾ ಮನೆಯಾಗಿ. ಏ ಪಾಪಿ, ನೀನಿಂತ ನೀಚ ಕೆಲಸಕ್ಕೆ ಕೈ ಹಾಕಿದ್ದೆ ನಿಜವಾದರೆ ನಿನ್ನಂತ ಕಾಮಕರ ಕತ್ತನ್ನು ಕತ್ತರಿಸಿ ಕರಳನ್ನು ಮಾಡಿಕೊಂಡ ಆ ಚಾಮುಂಡಿ ತಾಯಿಯು ನನ್ನಂತೆ ಹೆಣ್ಣಲ್ಲವೇನು? ಬಲ್ಲವರು ಬರೆದಿಟ್ಟ ಕತೆ ಕಾದಂಬರಿ. ರಾಮಾಯಣ ಮಹಾಭಾರತದ ಕಂತೆ ಪುರಾಣ ಹೇಳಿ ಕಳೆದುಕೊಳ್ಳಬೇಡ ನಿನ್ನ ತಾಳಿ ಭಾಗ್ಯವನ್ನು. ನಿನ್ನ ಮಡದಿಯಾಗುವೆನೆಂದು ನಿನ್ನ ತಮ್ಮನ ಸಾಕ್ಷಿಯಾಗಿ ನನಗೆ ವಚನ ಕೊಟ್ಟರೆ, ಸುತ್ತೇಳು ಹಳ್ಳಿಯರ ಗುರು ಹಿರಿಯರ ಸಾಕ್ಷಿಯಾಗಿ ಆ ನನ್ನ ತಂದೆ ಮಾರುತೇಶ್ವರ ಸಮ್ಮುಖದಲ್ಲಿ ಕಟ್ಟುವೆ ನಿನ್ನ ಕೊರಳಿಗೆ ಮಾಂಗಲ್ಯ. ಇದನ್ನು ತಿರಸ್ಕರಿಸಿ ಹೆಣ್ಣು ಈ ಜಗದ ಕಣ್ಣು ಎಂದು ನೀ ಹಾರಾಡಿದರೆ ಬಲಾತ್ಕಾರದಿಂದ ಮುಡಿಸುವೆ ಈ ನಿನ್ನ ಹೊಟ್ಟೆಯಲ್ಲಿ ಈ ಪಾಟೀಲನ ವಂಶದ ಕುಡಿಯನ್ನು. ಏ ಪಾಪಿ, ಭಾರತ ನಾರಿಯರ ಬಗ್ಗೆ ಇಷ್ಟೊಂದು ಕೇವಲವಾಗಿ ಮಾತನಾಡುತ್ತಿರುವೆಯಲ್ಲ, ನಾಚಿಕೆ ಆಗಬೇಕು ನಿನಗೆ. ಅಷ್ಟೇ ಅಲ್ಲದೆ ಭಾರತ ನಾರಿಯರಿಗೆ ಬೆಂಕಿನಿಂದ ಬರೆ ಎಳೆಯುವ ನೀನು ಒಬ್ಬ ಈ ಸಮಾಜದ ಹೇಡಿ ಗಂಡಸು. ಹೇಡಿ ಗಂಡಸು ರೇಣುಕಾ, ನಿನ್ನಂತ ನೂರಾರು ಹರಿಯದ ಬಾಲೆಯರನ್ನು ಅನಾಭರಣದ ರಾಶಿಯಲ್ಲೇ ತೆರಾಡಿಸಿ ಸ್ವತಃ ಆಳುವ ಅರಸನಾದ ಈ ಸುರೇಂದ್ರ ಪಾಟೀಲ ಮನಸ್ಸು ಮಾಡಿ ಕೆರಳಿದ ಕೇಸರಿಯಂತೆ ಗರ್ಜಿಸಿದರೆ ಜಿಂಕೆಯಂತೆ ಚೀರಿ ಹೆದರಿಯನ್ನ ಬಂದತ್ತಿ ಬೀಳುವೆ ನನ್ನ ಕಾಮದ ಸೆರ ಪಂಜರದಲ್ಲಿ. ಏನು? ನಾನು ನಿನ್ನ ಕಾಮದ ಸ್ವರ ಪಂಜರದಲ್ಲಿ ಬಂದು ಬೀಳುತ್ತೇನೆ. ಏಯ್, ನಿನ್ನ ಕಾಮದ ಸ್ವರ ಪಂಜರಕ್ಕೆ ಗರತಿ ಎಂಬ ತತ್ವದಿಂದ ಬೆಂಕಿ ಇಟ್ಟು ಸುಟ್ಟು ಹಾಕು ಬಿಡುವೆ. ಎಚ್ಚರ ರೇಣುಕಾ, ಹೆಣ್ಣಿಗಿಷ್ಟು ಸೇಡು ರೋಷ ಇರಬೇಕಾದರೆ ಸತ್ತರು ಮೀಸೆ ಬರೆದ ನಿನಗೆ ಇಷ್ಟು ಕೊಬ್ಬಿರ್ಬೇಕಾದ್ರೆ ಬೇಡ ಬೇಡವೆಂದರು ಮತ್ತೆ ಮತ್ತೆ ಬರುತ್ತಿರುವ ಜೋಡು ಗುಂಡಿಗೆಯನ್ನು ಪಡೆದು ಬಂದ ಈ ಗಂಡು ನಿನ್ನ ಚೀಲ ಸಮಯದ ಬಿಡಲಾರ.
ಜಟಧಾರಿ ಈಶ್ವರನ ಕೊರಳಿಗೆ ಕಿಟನಾಗರನಾಗಿ ಸುತ್ತಿಕೊಂಡಂತೆ ನರನಾಗರನಾದ ಈ ಪಾಟೀಲನನ್ನು ತಿರಸ್ಕರಿಸುವುದು ಹೆಣ್ಣಾದ ನಿನ್ನ ಧರ್ಮವಲ್ಲ. ರೇಣುಕಾ, ಬೇಗ ಬಾ, ಈ ಪಾಟೀಲನ ಕೈಯಾರೆ. ಈ ಮಾಂಗಲ್ಯವನ್ನು ಕಟ್ಟಿಸಿಕೊಳ್ಳಲು. ಹೇ ಕಟುಕ, ನೀನು ತೋರಿಸಿರುವ ಈ ಮಾಂಗಲ್ಯದ ಚೈನು ಕೇವಲ ನನ್ನ ಹರಕು ಚಪ್ಪಲಿಯ ಸಮಾನ. ಲೇ ರೇಣುಕಾ, ಕೂಳಿನಾಚೆಗಾಗಿ ಮತ್ತೊಬ್ಬರ ಸೊತ್ತಲ್ಲಿ ಬಿದ್ದ ನೀನು ಅದ್ದು ಮೀರಿ ವರ್ತಿಸಿದ್ರು ಬಂಡಗಂಡ. ಮಾವಿನ ಹಣ್ಣಿನಂತೆ ಮಾತಿನಿಂದ ಮಾತುಗಾರತೆಯನ್ನ ನಿನ್ನ ಶೀಲ ಸಂವೇದನಾ ಬಿಡಲಾರೆ. ಪಾಟೀಲ, ಮೊದಲು ಕೈ ಬಿಡೋ ಈ ಶ್ರೀಮಂತ ಕುಮಾರಿಯನ್ನ. ನನ್ನ ಪ್ರೇಮದ ಸಮ್ಮಿಲನದಲ್ಲಿ ಸರ್ಪದಂತೆ ಸಾಗಿ ಬಂದ ನೀನೇವನೇ? ನಿಮ್ಮಂತ ಕಟುಕ ಶ್ರೀಮಂತರನ್ನು ಕಣ್ಣು ಕೇಳಲು ಸಿದ್ಧನಾಗಿ ಬಂದಿರುವ ಸೂರ ಜಮದಗ್ನಿ. ಏಯ್, ಜಮದಗ್ನಿ ಎಂಬ ಇಲಿ ನಾನಲ್ಲೇ ನಿಮ್ಮ ಕಾಮಾಂಧರ ಪ್ರಾಣ ತೆಗೆಯಲು ಸಿದ್ಧನಾಗಿ ಬಂದಿರುವ ನಾನೊಂದು ನಿನ್ನ ಪಾಲಿನ ಹುಲಿ. ಏಯ್, ತುತ್ತು ಕೂಳಿಗೂ ಗತಿ ಇಲ್ಲದ ಬಡ ಬಿಕಾರಿ, ನೀನು ನನಗೆದುರಾಗಿ ನಿಲ್ಲುವೆ? ಬಾಯಿ ಮುಚ್ಚ ಹೇಳಿ. ನಿನಗೆದುರಾಗಿ ನಿಲ್ಲುವುದು ಅಷ್ಟೇ ಅಲ್ಲ, ಈ ಜಮದಗ್ನಿಗೆ ಬಡ ಭಿಕಾರಿ ಎಂದು ಸೊಕ್ಕಿನಿಂದ ಬಗಳುತ್ತಿರುವ ನಿಮ್ಮಂತ ಶ್ರೀಮಂತ ಕುನ್ನಿಗಳಿಗೆ ನಾನು ಹೀಗೆ ನಿಲ್ಲುತ್ತೇನೆ. ಲೇ ಪಾಟೀಲ, ಈ ಜಮದಗ್ನಿ ತನ್ನ ಬಡತನದ ಬೇಗೆಯನ್ನು ಹರಿದೊಗೆದು ಒಂದು ಸಲ ಸೇಡಿನ ವೇಗದಲ್ಲಿ ಸಾಗಿದರೆ ಏರಿಯಾದ ನಿನ್ನ ಗತಿ ನನ್ನ ಸೇಡಿನ ಕಿಡಿಗೆ ಆಗುತ್ತೆ. ಲೇ ಜಮದಗ್ನಿ, ಈ ಪಾಟೀಲನಿಗೆ ಎದುರಾಗಿ ನಿಲ್ಲುವುದು ಒಳ್ಳಿತಲ್ಲ. ಸುಮ್ಮನೆ ಹೊರಟು ಹೋಗು ಇಲ್ಲಿಂದ. ಹಾಗೆ ಹೊರಟು ಹೋಗಲಿಕ್ಕೆ ಬಂದಿಲ್ಲ ಪಾಟೀಲ. ಈಗ ನಿನ್ನ ದೇಹ ಇಬ್ಬಾಗ ಮಾಡಿ ಇವರ ಮಾನ ಕಾಪಾಡಲು ಬಂದಿರುವೆ. ನನ್ನ ದೇಹ ಇಬ್ಬಾಗ ಮಾಡುತ್ತೇನೆ ಎಂದು ಬಂದ ನಿನ್ನಂತ ಎಷ್ಟೋ ಜನಗಳು ಸತ್ತು ಸುಡುಗಾಡು ಸೇರಿದ್ದಾರೆ ಈ ಪಾಟೀಲನ ಕೈಯಲ್ಲಿ. ಈ ಪಾಟೀಲನ ಸಾಹಸ ತಿಳಿದೆ ನೀ ನಿಂತರೆ ಈಗ ನಿನ್ನ ಘಟ ಉರುವುದು ಖಂಡಿತ. ಘಟ ಬಿತ್ತರು ಹಠ ಸಾಧಿಸೇ ಸಾಯುವ ಕಚ್ಚನೆಯ ಛಲಗಾರ ಈ ಜಮದಗ್ನಿ. ಹಗಲಿರಲು ಸತ್ಯ ನ್ಯಾಯ ನೀತಿಗಾಗಿ ಹೋರಾಡಿ ಮುತ್ತೈದರಿಗೆ ಮುಖ್ಯ ಸ್ಥಾನ ಕೊಡಲು ಹುಟ್ಟಿ ಬಂದಿರುವೆ. ಈ ನಾಡ ತಾಯಿಯ ಉದರದಲ್ಲಿ ಈ ಗಂಡುಗಳಲ್ಲಿ ಒಂದಿಗೆ, ಅದರಲ್ಲೂ ನನ್ನೆದರಿಗೆ ಗರತಿಯರನ್ನು ಕೆಣಕುತ್ತಿರುವೆ ಎಂದಾಗ ಜಾಮವ್ವನ ಹರಕೆಯ ಕೋಣದಂತೆ ಓಡಾಡಿಸಿ ಕಡಿದು ನಿನ್ನದೇ ಬಿಸಿ ರಕ್ತ ಕುಡಿಯಲು ಮರಣದ ಭೀತಿಯನ್ನು ಹರಿದು ಹಾಕಿ ಪ್ರಾಣ ತ್ಯಾಗ ಮಾಡಿ ಟಂಕ ಕಟ್ಟಿ ನಿಲ್ಲುವೆ ನಿನ್ನೆದುರಿಗೆ.
ಲೇ ಜಮದಗ್ನಿ, ಇವಳಿಗಾಗಿ ಪ್ರಾಣ ತ್ಯಾಗ ಮಾಡಲು ಇವಳೇನು ನಿನ್ನ ಮನೆ ಹಣ್ಣಲ್ಲ. ಸುಮ್ಮನೆ ಹೊರಟು ಹೋಗು ಇಲ್ಲಿಂದ. ಆ ಸಹಾಯಕ ಸ್ಥಿತಿಯಲ್ಲಿದ್ದ ಈ ಹಣ್ಣನ್ನು ನಿನ್ನ ಕೈಯಲ್ಲಿ ಕೊಟ್ಟು ಹೋಗಲಿಕ್ಕೆ ನಾನೇನು ಹೇಳಿಯಲ್ಲಲೇ ಪಾಟೀಲ. ಈ ಹಣ್ಣು ಅಷ್ಟೇ ಯಾಕೆ, ಕಷ್ಟದ ಕಣ್ಣೀರಿನಲ್ಲಿ ಕೈ ತೊಳೆತಿರುವ ಇಂತಹ ಬಲೆ ಹೆಣ್ಣು ಮಕ್ಕಳು ಯಾರ ಮನೆಯವರಾಗಿರಲಿ ಅವರನ್ನು ಕೆಣಕಲು ಮುಂದಾದ ನಿಮ್ಮಂತ ಗೋಮುಖ ವ್ಯಾಘ್ರರ ನೆತ್ತರ ಕತ್ತರಿಸಿ ಹಬ್ಬರಿಸಿ ಬರುತ್ತಿರುವ ನಿನ್ನ ಕೊಪ್ಪಿದ ದೇವನು ಇಬ್ಬಾಗ ಮಾಡಿಬಿಡುತ್ತೇನೆ. ಬಾ, ಹಾಗಾದರೆ ಗಂಡಸಾಗಿ ಇವಳನ್ನು ಕೈ ಹಿಡಿಯಲು. ಲೇ ಹೇಡಿ ಗಂಡಚೆ, ಪುಂಡ ಪುರುಷನಂತೆ ಬೊಗಳಬೇಡ ನಿನ್ನ ಪುಂಡತನದ ಮಾತನ್ನು. ಅದೇ ನಿನ್ನ ಗಂಡೆಂಬ ಪುಂಡತನ ಎದೆಯಲ್ಲಿ ತಾಕತ್ತಿದ್ದರೆ ಹಿಂದೆ ನಿನ್ನ ತಂದೆ ತಾಯರ ಕತ್ತು ತೆಗೆದ ಕಚಡ ಚಾಂಡನಿಗೆ ತೋರಿಸಬೇಕಿತ್ತು ಈ ನಿನ್ನ ಸೂರತನ. ಲೇ ಪಾಟೀಲ, ಕೇಳು ಮೊದಲು ನಿನ್ನ ಹಿಂದಿನ ಇತಿಹಾಸದ ಚರಿತ್ರೆಯ ಬಾಳಪುಟವನ್ನು. ನೀನ್ಯಾರೆನ್ನುವುದನ್ನು ಮರೆತು ಸಾಕು ಸೋದರನಾಗಿ ಮತ್ತೊಬ್ಬರ ಸುದ್ದಿಗೆ ಬಿದ್ದ ನೀನು ನಮ್ಮಂತವರಿಗೆ ಸೊಡ್ಡು ಹೊಡೆದು ನಿಲ್ಲುವ ನೀನೊಬ್ಬ ಸೂರನೇ. ಪಾಟೀಲ, ಪಾಟೀಲ, ಮಲಗಿದ ಕಾಳಿಂಗ ಸರ್ಪದ ಎಡೆ ತುಳಿದು ಕತ್ತಲು ಎಡೆ ಎತ್ತಿಸಿಬಿಟ್ಟೆ ಈಗ ಗಂಟಕದ ಸರ್ಪವನ್ನು. ನನ್ನ ತಂದೆ ತಾಯಿಯ ಕತ್ತು ತೆಗೆದ ವ್ಯಕ್ತಿ ಯಾವನೇ ಆಗಿರಲಿ ಅವರನ್ನು ದರನೆ ಎಳೆದು ತಂದು ನಮ್ಮೂರ ಅಗಸಿಯಲ್ಲಿ ನಿಲ್ಲಿಸಿ ಅವರ ರುಂಡ ತೆಗೆದು ನಮ್ಮೂರ ಅಗಸಿ ಬಾಗಿಲಿಗೆ ಕಟ್ಟಿ ಆ ರುಂಡಕ್ಕೆ ಮೆಟ್ಟುವ ಮೆಟ್ಟಿನ ಸರ ಹಾಕಿ ಹೆಣ್ಣು ಹುಲಿಗಳ ಗದ್ದಲದಲ್ಲಿ ಗೆದ್ದ ಗಂಡು ಹುಲಿ ನಾನಾಗುವೆ. ಒಂದು ವೇಳೆ ನೀನು ನುಡಿದ ಮಾತು ಸುಳ್ಳಾದರೆ ಆ ನನ್ನ ತಂದೆ ಮಾರುತೇಶ್ವರನ ಸಾಕ್ಷಿಯಾಗಿ ನಿನ್ನ ಗಂಟಲ ಕೊಳೆಯನ್ನು ಕಡಿದು ನಿನ್ನನ್ನು ರಕ್ತದಲ್ಲಿ ಮುಳಿಸಿಬಿಡೆ. ಈ ನಾಡಿನ ಮುತ್ತೈದರ ಪಾದ ತೊಳಿಸದಿದ್ದರೆ ನನ್ನ ಹೆಸರು ಜಮದಗ್ನಿನೇ ಅಲ್ಲ. ಬರೆದಿಟ್ಟುಕೋ ಈ ಮಾತನ್ನು ನಿನ್ನ ಹಣೆಯ ಬರದಲ್ಲೇ. ಸುತ್ತೇಳಹೊಳ್ಳಿಗಿನೇ ಶ್ರೀಮಂತ ಸೂರ ಸರದಾರ ಸೂರವೀರ ನೆನೆಸಿಕೊಂಡಿರುವ ನನಗ್ಯಾರ ಭಯವಿಲ್ಲ ಈ ನಾಡಿನಲ್ಲಿ. ಇಂದು ಇವಳನ್ನು ನನ್ನಿಂದ ರಕ್ಷಿಸಿದ ಮಾತ್ರಕ್ಕೆ ನೀನೇನು ದೊಡ್ಡ ಸೂರ ಸರದಾರನೆಂದು ತಿಳಿಯಬೇಡ. ಇದರ ಸೇಡು ನಾನೀಗ ತೀರಿಸಿಕೊಳ್ಳದಿದ್ದರೂ ಮುಂದೆ ನಿನ್ನ ಸಿರಿಗಿ ಕಟ್ಟಿ ಸುಡುಗಾಡಕ್ಕೆ ಕಳಿಸದಿದ್ದರೆ ನನ್ನ ಹೆಸರು ಸುರಲೋಕದ ಇಂದ್ರ ಸೂರ್ಯೇಂದ್ರ ಪೊಲೀಸ್ ಪಾಟೀಲನೇ ಅಲ್ಲ. ಹೋಗಲೇ ಹೋಗು. ಅದೇ ಗಂಧದ ಗುಡಿ ನಾಟಕದಲ್ಲಿ ನಿನ್ನನ್ನು ಈ ವೃತ್ತಿಯಿಂದ ಪರಲೋಕಕ್ಕೆ ಕಳಿಸುವುದೇ ನನ್ನ ಹುಟ್ಟುಗುರಿ. ಏನಮ್ಮ ತಾವು ಇಂಥ ಹೊತ್ತಲ್ಲಿ? ಹಾಗೇನಿಲ್ಲ, ಮನೆಯಲ್ಲಿ ಕೂತು ತುಂಬಾನೇ ಬೇಸರವಾಯಿತು. ಹಾಗೆ ಸುತ್ತಾಡಿಕೊಂಡು ಹೋಗೋಣವೆಂದು ಬಂದೆ. ಅಷ್ಟರಲ್ಲಿ ಆ ಪಾಪಿ ನೋಡಿ, ಆ ಪಾಪಿಯ ಕೈಯಿಂದ ಕಾಪಾಡಿದ ನಿಮಗೆ ನನ್ನ ಧನ್ಯವಾದಗಳು. ಓಹೋ, ನೀನಾ ಶ್ರೀಮಂತ ದೇಸಾಯಿಗೌಡನ ತಂಗಿ ರೇಣುಕಾ? ನಿನ್ನ ಮೇಲೇನೆ ನಿನ್ನ ಮಾವನ ಕಾಮದ ಕಣ್ಣು. ಇರಲಿ, ನಾನಿನ್ನು ಬರುತ್ತೇನೆ. ಜಮದಗ್ನಿ, ಒಂದು ನಿಮಿಷ ನೋಡಿ, ಈ ನಿಮ್ಮ ಧೈರ್ಯ ಸಾಹಸ ನನಗೆ ತುಂಬಾನೇ ಇಷ್ಟವಾಗಿದೆ. ಅಂದರೆ ನಾನು ನನ್ನ ಮನಸ್ಸಿನಿಂದ ನಿಮಗೆ ಕೈ ಹಿಡಬೇಕೆಂದು ಆಸೆ ಪಡುತ್ತಿದ್ದೇನೆ. ಛೇ,
ಅಗರ್ಭ ಶ್ರೀಮಂತ ದೇಸಾಯಿಗೌಡನ ತಂಗಿ ಕೈ ಹಿಡಿಯುವ ಶಕ್ತಿ ನನಗೆಲ್ಲಿದೆ. ಮೇಲಾಗಿ ನಿಮ್ಮಣ್ಣನ ಜನ್ಮ ವೈರಿ. ಅದು ಅಲ್ಲದೆ ನಾವು ಬಡವರು, ನೀವು ಶ್ರೀಮಂತರು. ಅದು ಎಲ್ಲ ನಮಗೆ ನಿಮಗೆ ಎಲ್ಲಿಯ ಹೊಂದಾಣಿಕೆ? ಆ ಥರ ಮಾತಾಡಬೇಡ್ರಿ ಜಮದಗ್ನಿ. ನೋಡಿ, ನೀವು ನನ್ನ ಕೊರಳಿಗೆ ಮಾಂಗಲ್ಯ ಭಾಗ್ಯವನ್ನು ಕೊಟ್ಟರೆ ಅಷ್ಟೇ ಸಾಕು. ಎದ್ದೇಳು ರೇಣುಕಾ, ಎದ್ದೇಳು. ಈ ಕಾಡ ದೇವತೆಯ ಸಮ್ಮುಖದಲ್ಲಿ ನಿನ್ನನ್ನು ನನ್ನ ಬಾಳಿನ ಜ್ಯೋತಿಯನ್ನಾಗಿ ಮನಸಾರೆ ಸ್ವೀಕರಿಸಿದ್ದೇನೆ. ಎಲೆ ನಗುತ್ತಾ ಹೇಳುವೊಂದು ಪ್ರೇಮ ಗೀತೆ. ಹಾಗೆ ಆಗಲಿ. ಎಂದಿಗೂ ಅಂದಿಗೂ ನೀನೇ ಪ್ರೀತಿಯ ವಿಷಯ ಸ್ವಲ್ಪ ದಿವಸ ಯಾರಿಗೂ ಗೊತ್ತಾಗದಂತೆ ನಾವು ನೋಡಿಕೊಳ್ಳಬೇಕು. ಆಯ್ತು. ನೂರಪ್ಪ ನೂತನ ಗಂಟೆ ಅಗ್ನಿದೇವನ ಪಾತ್ರ ಮಾಡಿದ್ರೆ ಒಂದು ಕೈಯಿಂದಳೆ ಆಗ್ತಾರಂತೆ. ಅವರೇ ಬಂದು
ನಾನು ಯಾರು? ಕೊಲೆ, ಸುಲಿಗೆ, ಕಳ್ಳತನ ಮಾಡಿದ ಒಂದು ಅಮಾನುಷ ವ್ಯಕ್ತಿಯನ್ನು ಒಬ್ಬರಿಗೆ ಮೇಲೆ ಕೂರಿಸುವುದು. ಇಷ್ಟೆಲ್ಲ ಸಮಾಜ ದ್ರೋಹಿ ಕೆಲಸ ನಾನೇಕೆ ಮಾಡುತ್ತಿರ್ಬೇಕು ಗೊತ್ತಾ? ನನ್ನ ಮಾತಾ ಪಿತೃಕೊಂಡ ಕೊಪ್ಪಿದ ಕೋಣೆಗಳಸಿ ಮಾಂಸದ ನೆತ್ತರ ಕುಡಿದು 15 ವರ್ಷಗಳಿಂದ ನನ್ನ ಎದೆಯಲ್ಲಿ ತಗದಗನೆ ಉರಿಯುತ್ತಿರುವ ಸೇಡಿನ ಕಂಡ ನಂದಿದಾಗಲೇ ನನ್ನ ದೇಹಕ್ಕೆ ಶಾಂತಿ. ನಾನು ಮಾಡಿದ ಶಪಥ ಪೂರ್ಣಗೊಂಡು ನನ್ನ ಗುರಿ ಮುಟ್ಟಬೇಕಾದರೆ ಆ ದೇಸಾಯಿಗೌಡ ಹೇಳಿದಂತೆ ನಟಿಸಿ ಅವನಿಂದಲೇ ನನ್ನ ತಂದೆ ತಾಯಿ ತಮ್ಮಂದಿರನ್ನು ಕೊಂದು ನಮ್ಮ ಮನೆಗೆ ಬೆಂಕಿ ಹಚ್ಚಿದ ದುಷ್ಟ ಯಾರೆಂದು ಪತ್ತೆ ಹಚ್ಚೆ ಆ ಗೋಮುಖ ವ್ಯಾಘ್ರನ್ನು ಅರಿದು ತಿನ್ನುವುದೇ ನನ್ನ ಚಾಲ. ಹಲೋ ಅಗ್ನಿದೇವನ, ನಿನ್ನ ತಂದೆ ತಾಯಿ ಕೊಲೆ ಮಾಡಿದ ಗುಂಪಿನಲ್ಲಿದ್ದ ಒಬ್ಬ ಕೊತ್ವಾಲ್ 3 ಲಕ್ಷ ರೂಪಾಯಿ ಬೆಲೆ ಬಾಳುವ ಸುಡ್ಕೇಸ್ ತುಂಬಿಕೊಂಡು ಹೊರಟಿದ್ದಾನೆ. ಬೇಗ ಅವನನ್ನು ಫಿನಿಶ್ ಮಾಡಿ ಹಣ ತೆಗೆದುಕೊಂಡು ಬಾ ಅಯೋಧ್ಯ ಹೋಟೆಲ್ಗೆ. ಅವನು ನೋಡಲಿಕ್ಕೆ ಅಂತ ಉಡುಪು ಧರಿಸಿದ್ದಾನೆ. ಬ್ಲಾಕ್ ಶರ್ಟ್, ವೈಟ್ ಪ್ಯಾಂಟ್. ಹೋಟೆ ಹೆಸರಿಟ್ಟುಕೊಂಡು ಈ ಸೃಷ್ಟಿಯನ್ನು ಚಿತ್ರ ಮಾಡಬೇಕೆಂದು ಕಲ್ಲಿನ ಕೋಟೆ ಒಳಗೆ ಕುಳಿತು ಏನಾಡ್ಸಿದ್ರು ಈ ಕಣ್ಣ ಮುಚ್ಚಲ ಆಟವಲ್ಲೇ ನಾನೊಬ್ಬ ಖತರ್ನಾಕ್ ನಾಯಕನಾಗಿ ಬಂದು ನಿನ್ನ ಶ್ರೀಮಂತಿಕೆಯನ್ನು ಸೊಟ್ಟು ಬೋಳಿ ಮಾಡಿ ನಿನ್ನನ್ನು ಬೀದಿ ಪಾಲು ಮಾಡದಿದ್ದರೆ ನನ್ನ ಹೆಸರು ಅವಧೂತ ಹಾಕಿದೇವಲೇ ಅಲ್ಲ. ಈ ಸೃಷ್ಟಿಯಲ್ಲಿ ಮುಷ್ಟಿಯಲ್ಲಿ ಪುಡಿ ಪುಡಿ ಮಾಡಬಲ್ಲ, ಚುಕ್ಕಿಯನ್ನೇ ಚದುರಿಸಬಲ್ಲ, ರಣರಂಗದಲ್ಲ ನಿಜದ ಬಾವುಟ ಹಾರಿಸಬಲ್ಲ. ಅಂದ ಮೇಲೆ ಇಂಥವರ ಗತೆ ನನಗೆ ಕರುಣೆ ಬಂದರೆ ಹಾಲು ಕುಡಿಯುವ ಸಗೋಸ ನನ್ನ ಕಣ್ ತಪ್ಪಿಸಲು ಪ್ರಯತ್ನಿಸಿದರೆ ಸಿಡಿದ ಸುನಾಮಿ ಅಂತ ನನ್ನ ಮನೆಗೆ ಬೆಂಕಿ ಹಚ್ಚಿ ನನ್ನ ಸಂಸಾರವನ್ನು ಸರ್ವನಾಶ ಮಾಡಿದ ಕುನ್ನಿಗಳಾರನ್ನು ಪತ್ತೆ ಹಚ್ಚಿದರೆ ಸಿಂಹದಂತ ದಿಲ್ಲಿ ಒಕ್ಕ ಪೊಂಡಾಲಿ ಅಂತ
ಮಿಟಿಸಿ ಹೊರಳಿ ನೋಡುವ ದರ್ಪದ ಕುನ್ನಿಗಳು ಇನ್ನೂ ಯಾರು ಹುಟ್ಟಿಲ್ಲ ಈ ಪ್ರಪಂಚದಲ್ಲಿ. ಹಾಗೇನಾದರೂ ಹುಟ್ಟಿದ್ದೇ ನಿಜವಾದರೆ ಅವರನ್ನು ಒತ್ತು ನೋಡದೆ ಎತ್ತಿ ಯಮನ ದರ್ಶನಕ್ಕೆ ಕಳಿಸುವುದೇ ನನ್ನ ಒಟ್ಟು ಗುಣ. ಅದರಂತೆ ನನಗೆದುರಾಗಿ ನಿಂತ ಆ ಬಡ ಬಿಕಾರಿ ಸತ್ಯವಂತನ ತಮ್ಮ ಜಮದಗ್ನಿಗೆ ತಕ್ಕ ಪಾಠ ಕಲಿಸಬೇಕಾದರೆ ನಾಳೆ ಅವರ ರಾತ್ರಿ ಅಮಾವಾಸ್ಯೆಯ ದಿನ ಬೆಟ್ಟದ ತುತ್ತ ತುದಿಯ ಮೇಲೆ ಇರುವ ಕಾಡು ಸಿದ್ದೇಶ್ವರನ ದರ್ಶನಕ್ಕೆಂದು ಬರುವ ಆ ಜಮದಗ್ನಿಯ ಹತ್ತಿಗೆ ಶಬರಿಯ ಮೇಲೆ ನನ್ನ ಬಲಾತ್ಕಾರದ ಬಲೆಯ ಬೀಸಿ ನನ್ನ ಕಾಮದಾಹ ತೀರಿಸಿಕೊಳ್ಳುವುದೇ ನನ್ನ ಹುಟ್ಟೋಗೋಣ. ಶಬರೇ ನಿನಗೋಸ್ಕರ ಈ ಊರಿನಲ್ಲಿ ಅಷ್ಟೇ ಅಲ್ಲ, ಈ ನಾಡಿನಲ್ಲಿ ರಕ್ತದ ಕಾಲುವೇರಿದರೂ ಚಿಂತೆ ಇಲ್ಲ. ಬಟ್ ನಿನ್ನ ದೇಹದ ಒಂದೊಂದು ಅಂಗಾಂಗಗಳಿಗೂ ಮುದ್ದಿಟ್ಟು ನಿನ್ನ ಶೀಲಹರಣ ಮಾಡಿ ನಿನ್ನನ್ನು ನನ್ನ ಸೂಳೆಯಾಗಿ ಮಾಡಿಕೊಳ್ಳದಿದ್ದರೆ ನನ್ನ ಹೆಸರು ದೇವಲೋಕದ ಇಂದ್ರ ದೇಸಾಯಿಗೌಡನೇ ಅಲ್ಲ.